ಮೈಸೂರು ಕುಶಾಲನಗರ ನಡುವಿನ ಸುಮಾರು 87 ಕಿಲೋಮೀಟರ್ ಉದ್ದದ ರೈಲು ಮಾರ್ಗದ ಯೋಜನೆಗೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಿಂದ ರಾಜ್ಯ ಸರ್ಕಾರ ಪೂರ್ಣಗೊಳಿಸಿದೆ. ಆದರೆ ಸಂಸದ ಯದುವೀರ್ ಒಡೆಯರ್ ಅವರು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಎಂ. ಲಕ್ಷ್ಮಣ್ ಅವರು ಟೀಕಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರು ಕುಶಾಲನಗರದ ರೈಲು ಮಾರ್ಗದ ಯೋಜನೆ ಆರ್ಥಿಕವಾಗಿ ಲಾಭದಾಯಕವಾಗಿಲ್ಲ ಎನ್ನುವ ಕಾರಣಕ್ಕೆ ರೈಲ್ವೆ ಇಲಾಖೆ ಈ ಯೋಜನೆಯಿಂದ ಕೈಬಿಟ್ಟಿದೆ. ಆದರೆ ಸಂಸದರು ರಾಜ್ಯ ಸರ್ಕಾರ ಭೂಸ್ವಾಧೀನ ಪಡಿಸಿಕೊಳ್ಳುವಲ್ಲಿ ವಿಳಂಬ ಮಾಡಿರುವುದು ಕಾರಣವೆಂದು ಸುಳ್ಳು ಹೇಳ್ತಾ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯದುವೀರ್ ಒಡೆಯರ್ ಅವರು ಸಂಸದರಾದ ಬಳಿಕ ಅನೇಕ ಯೋಜನೆಗಳು ಸ್ಥಗಿತಗೊಂಡಿವೆ. ರಾಜ್ಯದ ಒಟ್ಟು 236 ತಾಲೂಕುಗಳಲ್ಲಿ ಕೊಡಗು ಜಿಲ್ಲೆಯ 5 ತಾಲೂಕುಗಳು ಸೇರಿದಂತೆ 80 ತಾಲೂಕುಗಳಿಗೆ ಇಂದಿಗೂ ರೈಲ್ವೆ ಮಾರ್ಗವಿಲ್ಲ ಎಂದರು. ಕರಕುಶಲಕರ್ಮಿಗಳಿಗೆ ಉತ್ತೇಜನ ನೀಡಲು ಒಂದು ಜಿಲ್ಲೆ ಒಂದು ಉತ್ಪಾದನೆ ಯೋಜನೆಯಡಿ 193 ಕೋಟಿ ರೂಪಾಯಿಗಳ ಯೂನಿಟ್ ಮಾಲ್ ತರಬೇತಿ ಕೇಂದ್ರ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಮೂಲಕ ಮಂಜೂರಾತಿ ದೊರೆತಿತ್ತು. ರಾಜ್ಯ ಸರ್ಕಾರ ಇದಕ್ಕಾಗಿ ಮೈಸೂರಿನಲ್ಲಿ 6.5 ಎಕರೆ ಜಾಗವನ್ನು ಕೂಡ ನೀಡಿತ್ತು. ಸಂಸದ ಯದುವೀರ್ ಅವರು ಈ ಯೋಜನೆಗೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಆದರೆ ನಂತರದ ದಿನಗಳಲ್ಲಿ ಸಂಸದರ ತಾಯಿ ಇದು ತಮಗೆ ಸೇರಿದ ಜಾಗವೆಂದು ತಕರಾರು ತೆಗೆದರು. ಇದರಿಂದ 4 ಲಕ್ಷ ಕರಕುಶಲ ಕರ್ಮಿಗಳಿಗೆ ತರಬೇತಿ ನೀಡಲು ಅನುಕೂಲಕರವಾಗಿದ್ದ ಯೋಜನೆ ಸ್ಥಗಿತಗೊಂಡಿದೆ ಎಂದು ಆರೋಪಿಸಿದರು. ಚಾಮುಂಡಿ ಬೆಟ್ಟದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು 46 ಕೋಟಿ ರೂಪಾಯಿಗಳ ಯೋಜನೆಯನ್ನು ರೂಪಿಸಲಾಗಿತ್ತು. ಆದರೆ ಇದು ಕೂಡ ನೆನೆಗುದಿಗೆ ಬಿದ್ದಿದೆ. ಸುಮಾರು 175 ಕೋಟಿ ರೂಪಾಯಿಗಳ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆಗೊಂಡಿಲ್ಲ. ಮೈಸೂರು ಏರ್ಪೋರ್ಟ್ ವಿಸ್ತರಣೆ ಕಾರ್ಯಕ್ಕೆ ಕಾಳಜಿ ತೋರಿಲ್ಲ. ರಿಂಗ್ ರೋಡ್ಗೆ ಎಳ್ಳು ನೀರು ಬಿಡಲಾಗಿದೆ ಎಂದು ಟೀಕಿಸಿದರು. ಐಟಿ ಮತ್ತು ಇಡಿ ದಾಳಿ ವಿರೋಧ ಪಕ್ಷದವರ ಮೇಲೆ ನಡೆದಿದೆ. ಬಿಜೆಪಿಯವರು ಈ ದಾಳಿಯಲ್ಲಿ ಗುರಿಯಾಗ್ತಾ ಇಲ್ಲ. ಉದ್ಯಮಿ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗಲು ಐಟಿ ದಾಳಿಯೇ ಪ್ರಮುಖ ಕಾರಣವಾಗಿದೆ ಎಂದು ಆರೋಪಿಸಿದ ಎಂ. ಲಕ್ಷ್ಮಣ್, ದಾಳಿ ಮಾಡಿದವರ ವಿರುದ್ಧ ರಾಜ್ಯ ಸರ್ಕಾರ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಯದುವೀರ್ ಅವರು ಸಂಸದರಾದ ಬಳಿಕ ಮೈಸೂರು ಹಾಗೂ ಕೊಡಗು ಜಿಲ್ಲೆಗೆ ಕೇಂದ್ರದಿಂದ ಯಾವ ಯೋಜನೆಯನ್ನ ತಂದಿದ್ದಾರೆ ಎನ್ನುವ ಕುರಿತು ಶ್ವೇತಪತ್ರವನ್ನು ಹೊರಡಿಸಲಿ ಎಂದು ಒತ್ತಾಯಿಸಿದರು. ಕೊಡಗಿನ ಮಾಜಿ ಶಾಸಕರು ಈಗಿನ ಶಾಸಕರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಚರ್ಚೆಗೆ ಬರಲಿ. ದಾಖಲೆ ಸಹಿತ ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ಇಂದು ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ. ನಾವು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡುವವರಲ್ಲ, ಅಭಿವೃದ್ಧಿಯ ಆಧಾರದಲ್ಲಿ ರಾಜಕಾರಣ ಮಾಡುವವರು. ಇಲ್ಲಿರುವವರೆಲ್ಲರೂ ಭಾರತ ಮಾತೆಯ ಮಕ್ಕಳು. ಜಿಲ್ಲೆಯ ಶಾಸಕ ದ್ವಯರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದು ಎಂ. ಲಕ್ಷ್ಮಣ್ ತಿಳಿಸಿದರು. It was mooted in the year 2014. MP ಪ್ರತಾಪ್ ಸಿಂಹ ಮತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕೊಡಗು ರೈಲ್ವೆ ಕನೆಕ್ಟಿವಿಟಿ ತಗೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು 27 ಫೆಬ್ರವರಿ 2019 ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯಿತು. ಫೈನಲ್ ಲೊಕೇಶನ್ ಸರ್ವೆ 2019 ಕಂಪ್ಲೀಟ್ ಆಯಿತು. ಬಡ್ಜೆಟ್ ಅಪ್ರೂವಲ್ 2022 ಫೆಬ್ರವರಿಯಲ್ಲಿ ಬಡ್ಜೆಟ್ ಅಪ್ರೂವಲ್ ಆಯಿತು. ಒಟ್ಟು ಲೆಂತ್ ಆಫ್ ದಿ ಪ್ರಾಜೆಕ್ಟು 87.2 ಕಿಲೋಮೀಟರ್. ಬೆಳಗೊಳದಿಂದ ಕೊಪ್ಪದವರೆಗೆ, ಕುಶಾಲನಗರ ಕೊಪ್ಪದವರೆಗೂ ಬಂದು ನಿಂತ್ಕೊಳ್ತದೆ. ಇನ್ ಬಿಟ್ವೀನ್ ಒಟ್ಟು 5-6 ಸ್ಟೇಷನ್ಸ್ಗಳು ಬರ್ತವೆ. ಇನಿಷಿಯಲ್ ಎಸ್ಟಿಮೇಷನ್ ವಾಸ್ 1854 crores, 1854 ಕೋಟಿ ಇನಿಷಿಯಲ್ ಎಸ್ಟಿಮೇಟೆಡ್ ಕಾಸ್ಟ್. 2023ರಲ್ಲಿ ಕೇಂದ್ರ ಸರ್ಕಾರ 1,000 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿತು. ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು ಈ ಪ್ರಾಜೆಕ್ಟ್ಗೆ. 2023 ಫೆಬ್ರವರಿನಲ್ಲಿ 1,000 ಕೋಟಿಯನ್ನು ನಾವು ಮೈಸೂರು ಕುಶಾಲನಗರ ರೈಲ್ವೆ ಪ್ರಾಜೆಕ್ಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದು 1,854 ಕೋಟಿ ಇದ್ದಿದ್ದು 3,100 ಕೋಟಿ ಆಗಿದೆ. ಈಗ 3,100 ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರುವಂಥದ್ದು. ನಾವು ನಮ್ಮ ಶೇರನ್ನು ಕೊಡಬೇಕು, ಲ್ಯಾಂಡ್ ಅಕ್ವಿಷನ್ ಫ್ರೀಯಾಗಿ ಕೊಡಬೇಕು. 1,379 ಎಕರೆ ಜಾಗವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಕ್ವೈರ್ ಮಾಡಿಕೊಂಡು ನೋಟಿಫೈ ಮಾಡಿ ಕೊಡುವಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೆ. ಎಲ್ಲೂ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಆಗಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಅದರ ಜವಾಬ್ದಾರಿಯುತವಾಗಿ ನೆರವೇರಿಸಿದೆ. ಈಗ ಇದ್ದಕ್ಕಿದ್ದಂಗೆ ಪ್ರಾಜೆಕ್ಟು ವಯಬಲ್ ಅಲ್ಲ ಅಂತಾರೆ. ಮಿನಿಸ್ಟ್ರಿ ಆಫ್ ರೈಲ್ವೆ ಅವರು 3,100 ಕೋಟಿ ಇನ್ವೆಸ್ಟ್ ಮಾಡೋದ್ರಿಂದ ಅದರಿಂದ ಏನೂ ಪೈಸದ ಪ್ರಯೋಜನ ಇಲ್ಲ, ನಮ್ಗೆ ರಿಟರ್ನ್ಸ್ ಬರಲ್ಲ, ಪ್ಯಾಸೆಂಜರ್ಸ್ಗಳಿರಲ್ಲ, ಮೈಸೂರು ಕುಶಾಲನಗರ ರೈಲಲ್ಲಿ ಹೋಗಲ್ಲ ಜನಗಳು, ಬಸ್ಸಲ್ಲಿ ಹೋಗ್ತಾರೆ, ಅಷ್ಟೊಂದು ಟ್ರಾಫಿಕ್ ಇಲ್ಲ, ಬೇಕಾಗಿಲ್ಲ ಅಂತ ಈಗ
ಜ್ಞಾನೋದಯ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟ್. ಹಿಂದೆ ಏನು ಮಣ್ಣು ತಿಂತಿದ್ರು ಅವರು, ವಯಬಲ್ ಅಲ್ಲ ಅಂತ ಹಿಂದೆನೇ ಹೇಳ್ಬೋದಾಗಿತ್ತಲ್ವಾ? 3 ಚುನಾವಣೆ ಗೆದ್ರಲ್ಲ ನೀವು ರೈಲನ್ನ ಬಿಟ್ಟು. ಈ ಭಾಗದ MP ಏನು ಮಾಡ್ತಾವ್ರೆ? ಅವ್ರನ್ನೆಲ್ಲ ಗೆಲ್ಸೋದಿಲ್ಲ ಸ್ವಾಮಿ, ಯಾರು ಕೇಳ್ತಾ ಇಲ್ಲ. ನಮ್ಗೆ ಓಟ್ ಹಾಕಿದ್ರೆ ಪರವಾಗಿ ನಾನು ಕೇಳುವಂಥದ್ದು ನೀವು ಬಂದಿದ್ದೀನಿ. ಏನು ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಇದು ಸಂಪೂರ್ಣವಾಗಿ ಕಿತ್ತಾಕುವಂಥ ಕೆಲಸವನ್ನು ಮಾಡಿ. ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಸುಳ್ಳು ಹೇಳ್ಕೊಂಡು, ಊರೆಲ್ಲ ಸುಳ್ಳು ಹೇಳ್ಕೊಂಡು, ಸಿದ್ದರಾಮಯ್ಯನವರು ಬೈಕೊಂಡು, DK ಶಿವಕುಮಾರ್ ಬೈಕೊಂಡು ತಿರುಗಾಡುವಂಥ ಒಬ್ಬ ವ್ಯಕ್ತಿ ವಿ ಸೋಮಣ್ಣ, ಮಿನಿಸ್ಟರ್ ಫಾರ್ ರೈಲ್ವೇಸ್, ಮೈಸೂರು ಬಂದು ಪುಂಗಿ ಊದಿದ್ದೆ. ಏನೆಲ್ಲ ಆಶ್ವಾಸನೆಗಳು. ಒಂದು ದಿವಸ ಇವರ ಯೋಗ್ಯತೆಗೆ ಯಾವುದಾದ್ರು ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದಾರ ಅನ್ನುವಂಥದ್ದು ಹೇಳಿ. ಇವರು ಹತ್ರನೇ ಸೇರಿಸಲ್ವಂತಲ್ಲ ಅವರು ವೈಷ್ಣವ್. ರೈಲ್ವೆ ಮಂತ್ರಿ ಇದಾರಲ್ಲ, ಕ್ಯಾಬಿನೆಟ್ ರೈಲ್ವೆ, ಇವರು ಸ್ಟೇಟ್ ಮಂತ್ರಿ, ಇವರು ಒಳಗಡೆ ಬಿಟ್ಕೊಳ್ಳಲ್ಲ. ಈಗ ಇಟ್ ಇಸ್ ಕನ್ಫರ್ಮ್, ದ ಪ್ರಾಜೆಕ್ಟ್ ಇಸ್ ಕಂಪ್ಲೀಟ್ಲಿ ಕ್ಯಾನ್ಸಲ್. ಯಾಕೆ ಅನ್ನುವಂಥದ್ದು ಹೇಳಬೇಕು. ನಾನು ಐ ಡಿಮ್ಯಾಂಡ್ ಆನ್ಸರ್ ಫ್ರಮ್ ಲೋಕಲ್ MP. ಯಾಕೆ ನೀವು ಅಂತ? ನೀವು ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಭಾಗದ MP ರಾಜೀವ್ ಮಂಥನ್ದವರು ಅನ್ನುವಂಥದ್ದು ಭಾಳ ರೆಸ್ಪೆಕ್ಟ್ ಇದೆ. ನೀವು MP ಆದ ಮೇಲೆ ಬರೀ ಸುಳ್ಳು ಹೇಳುವಂಥದ್ದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ನೀವು ಬರೀ ಸುಳ್ಳು ಹೇಳುವಂಥದ್ದನ್ನ ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಜಾಗವನ್ನು, ಲ್ಯಾಂಡನ್ನು ಅಕ್ವೈರ್ ಮಾಡಿ ಕೊಡುವಂಥದ್ದಲ್ಲಿ ನಿಧಾನ ಮಾಡ್ತಾ ಇದೆ, ಕಾಳಜಿ ವಹಿಸ್ತಾ ಇಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ಮೇಲೆ ಎತ್ತಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ನಿಮ್ಗೇನು ಪತ್ರ ಬೇಕಾ? 1179 ಕೋಟಿ ಎಕರೆ ಜಾಗವನ್ನು ನೀವೇನು ಕೇಳಿದ್ರಿ, ಅಷ್ಟು ಜಾಗವನ್ನು 2 DC ಆಗಲೇ ಕೊಡುವಂಥದ್ದಕ್ಕೆ ಎಲ್ಲ ಕಡೆನೂ ಅಕ್ವೈರ್ ಮಾಡ್ಕೊಂಡು ನೋಟಿಫೈ ಮಾಡಿ ಅವ್ರಿಗೆ ಕಂಪೆನ್ಸೇಷನ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಆ ಜಾಗ ಏನು ಮಾಡಬೇಕು? ರೈತರಿಗೆ ವಾಪಸ್ ಕೊಡಬೇಕಾ? ಏನು ಮಾಡಬೇಕು ಅನ್ನೋಂಥದ್ದು ನೀವೇ ಹೇಳಿ. ಸುಮ್ಮನೆ ಇಲ್ಲದೇ ಇರುವಂಥದ್ದು ನೀವು ಕೊಟ್ಟಿರುವಂಥ ರೀಸನ್ನು, DRM ಕೊಟ್ಟಿರುವಂಥ ರೀಸನ್ನು ವಯಬಲ್ ಅಲ್ಲ. ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಮು. ಎನ್ವೈರನ್ಮೆಂಟಲಿಸ್ಟು ಪ್ರಾಬ್ಲಮ್ ಮಾಡ್ತಾವ್ರೆ, ಗಲಾಟೆ ಮಾಡ್ತಾವ್ರೆ. ಯಾರು ಎನ್ವೈರನ್ಮೆಂಟಲ್ ಗಲಾಟೆ ಮಾಡ್ತಾವ್ರೆ? ಕುಶಾಲನಗರ ಕೊಪ್ಪದವ್ರಿಗೂ ಅಷ್ಟೇ ಬರೋದಿದು. ಕಾಡು ಒಳಗಡೆ ಬರೋಲ್ವಲ್ಲ, ಕೊಡಗಿಗೆ ಬರ್ತಾ ಇಲ್ವಲ್ಲ. ಎನ್ವೈರನ್ಮೆಂಟ್ ಅನ್ನೋಕ್ಕೆ ಪ್ರಾಬ್ಲಮ್ ಮಾಡುವಂಥದ್ದು ಯಾರಾದರೂ ಇದಕ್ಕೆ ಅಬ್ಜೆಕ್ಷನ್ ಮಾಡುವಂಥ ಕೆಲಸವನ್ನು ಅಲ್ಲಿ ಇಲ್ಲಿ 1-2 ಮಾಡಿದರೆ ಅದನ್ನು ಸಮಾಧಾನ ಮಾಡುವಂಥದ್ದು ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಾಡಿ ಆಗಿದೆ. ಯಾಕೆಂದರೆ ಪ್ರಾಜೆಕ್ಟ್ ಇನಿಷಿಯೇಟ್ ಆಗಿ 12 ವರ್ಷ ಆಯಿತು. ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅನಾಲಿಸಿಸ್ ಮಾಡಿಸಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಬಂದು ಮಾಡಿದ್ದಾರೆ, ಎಲ್ಲರ ಅಭಿಪ್ರಾಯವನ್ನು ತಗೊಂಡಿದ್ದಾರೆ. ಹಿಂದಿದ್ದಂತೆ MP ದಿನ ಬೆಳಗ್ಗೆ ಎದ್ದು ಹೋಗಿ ಒಂದು ಮೆಮೊರಂಡಮ್ನ ರೈಲ್ವೆ ಮಂತ್ರಿಗಳಿಗೆ ಕೊಡುವಂಥ ಫೋಟೋ ಹೊಡೆಸ್ಕೊಂಡು ಪೇಪರ್ಗಳಲ್ಲಿ ಹಾಕ್ಕೊಂಡು ಇದು ನಾನು ತಂದೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಹಿಂದಿದ್ದಂತೆ MP ಮಾಡ್ತಿದ್ರು. ಈಗ ಎಲ್ಲಿ? ಕರ್ನಾಟಕ ರಾಜ್ಯಕ್ಕೆ ಕಳೆದ 12 ವರ್ಷದಿಂದ BJP ಸರ್ಕಾರ ಬಂದ ಮೇಲೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ. ಸೌತ್ ಇಂಡಿಯಾದಲ್ಲೇ ಲೋಯೆಸ್ಟ್ ರೈಲ್ವೆ ನೆಟ್ವರ್ಕ್ ಇರುವಂಥದ್ದು ಕರ್ನಾಟಕ. ಲೋಯೆಸ್ಟ್ ರೈಲ್ವೆ ನೆಟ್ವರ್ಕ್ ಕರ್ನಾಟಕದಲ್ಲಿ. ರೈಲ್ವೆ ಕನೆಕ್ಟಿವಿಟಿ ಇರುವಂಥದ್ದು ಬರೀ 3596 ಕಿಲೋಮೀಟರ್. ಬರೀ 3596 ಕಿಲೋಮೀಟರ್. ಪಕ್ಕದಲ್ಲಿ ತಮಿಳುನಾಡಲ್ಲಿರುವಂಥದ್ದು 6836 ಕಿಲೋಮೀಟ್ರು. ಆಂಧ್ರ ಪ್ರದೇಶ್ ನಮಗಿನ್ನ ಅರ್ಧ ಇಲ್ಲ ರಾಜ್ಯ, ಅದು 7714 ಕಿಲೋಮೀಟರ್ ಇದೆ. ತೆಲಂಗಾಣ 3223 ಕಿಲೋಮೀಟರ್ ಇದೆ. ಮಹಾರಾಷ್ಟ್ರ 11631 ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ 236 ತಾಲೂಕುಗಳಿದ್ದಾವೆ. 236 ತಾಲೂಕುಗಳ ಪೈಕಿ 80 ತಾಲೂಕುಗಳಿಗೆ ರೈಲ್ವೆ ಕನೆಕ್ಟಿವಿಟಿನೇ ಇಲ್ಲ. 80 ತಾಲೂಕುಗಳಿಗೆ ಕರ್ನಾಟಕದಲ್ಲಿ ರೈಲ್ವೆ ಕನೆಕ್ಟಿವಿಟಿನೇ ಇಲ್ಲ. ಕೊಡಗಿನಲ್ಲಿ ಅಫ್ಕೋರ್ಸ್. ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, VBG ರಾಮ್ಜಿ ಯೋಜನೆಯಿಂದಾಗುವ ದುಷ್ಪರಿಣಾಮದ ಕುರಿತು ಕಾಂಗ್ರೆಸ್ ಪಕ್ಷದಿಂದ ಜನಜಾಗೃತಿ ಮೂಡಿಸಲಾಗುವುದು ಎಂದರು. MWS, ARWS, NRWS ಅಂತೇಳಿ 3 ಯೋಜನೆಗಳಿದ್ವು. ಜಿಲ್ಲಾ ಪಂಚಾಯತಿಯಲ್ಲಿ ಅಸ್ತಿತ್ವದಲ್ಲಿ ಇದ್ವಿ. ಅದನ್ನು ಆ 3 ಯೋಜನೆಗಳನ್ನ ಮರ್ಜ್ ಮಾಡಿ ಜಲ್ ಜೀವನ್ ಯೋಜನೆ ಅಂತೇಳಿ ಜಾರಿಗೆ ತಂದಿದ್ದಾರೆ. ಸೊ ನಾವು ಜಿಲ್ಲಾ ಪಂಚಾಯತ್ಲಿದ್ದಾಗ ಕೂಡ ಕುಡಿಯುವ ನೀರನ್ನು ನದಿಗಳಿಂದ ತಂದು ಫಿಲ್ಟರ್ ಮಾಡಿ ಗ್ರಾಮೀಣ ಭಾಗಕ್ಕೆ ಕೊಟ್ಟಿದ್ವಿ. ನಾವು ಮಾದಪಟ್ಟಣ, ಗುಡ್ಡೆ ಹೊಸೂರು ಇತ್ಯಾದಿ ಭಾಗಗಳು ಕೊಟ್ಟಿದ್ವಿ. ನಾವು ಅದೇ ಜಲ್ ಜೀವನಾಗಿ ಪರಿವರ್ತಿಸಿ ಅದು ಪ್ರಧಾನಮಂತ್ರಿಯ ಬಹಳ ದೊಡ್ಡ ಕನಸಿನ ಯೋಜನೆ ಅಂತೇಳಿ ಬಿಂಬಿಸ್ಕೊಂಡ್ರು. ನಾವು ಕೊಡ್ತಾ ಇದ್ದೀವಿ ಸ್ಟೇಟ್ ಗೌರ್ಮೆಂಟ್. ನಾವು ಕೂಡ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಗಳನ್ನ ಕೊಡ್ತಿದ್ದೀವಿ.
ಸೊ ಈ ಯೋಜನೆ ಈವರೆಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪರಿಪೂರ್ಣ ಆಗಲಿಲ್ಲ, ಅಲ್ಲಲ್ಲಿ ನೆನೆಗುದಿಗೆ ಬಿದ್ದಿದೆ. ಸೊ ಇವರು ಪರಿಶೀಲನೆ 2 ವರ್ಷದಿಂದ ಮಾಡ್ತಾನೆ ಬಂದಿದ್ದಾರೆ. ಸೊ ಕನಿಷ್ಠ ಇವರು ಈ ಪರಿಶೀಲನಾ ವೇಳೆಯಲ್ಲಿ ಅದನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುವ ರೀತಿಯಲ್ಲಿ ತಾಕೀತು ಮಾಡಲಿಕ್ಕಿರುವಂಥ ಸಾಮರ್ಥ್ಯವೂ ಕೂಡ ಹೊಂದಿಲ್ಲ ಅನ್ನೋದು ಬಹುಶಃ ಅವರ ಸಾಮರ್ಥ್ಯ ಕೆಡದಂಥ ಕೈಗನ್ನಡಿ, ಅವರ ಅಸಹಾಯಕತೆ ಕೆಡದ ಕೈಗನ್ನಡಿ. ಇಂಥದ್ದನ್ನಾದರೂ ಅವ್ರು ಪೂರ್ಣಗೊಳಿಸಲಿ. ಅವ್ರು ಹೇಳ್ಕೊಳ್ಳಿಕ್ಕಾದರೂ ಈ ಹಿಂದಿನ ಯೋಜನೆಗಳು ಹೊಸದಾಗಿ ಇವರು ಏನೂ ತರಲಿಲ್ಲ. 2 ವರ್ಷಗಳಿಂದ ಇನ್ನೂ ಪೂರ್ಣ ಆಗಲಿಲ್ಲ ಜಲ್ ಜೀವನ್ ಯೋಜನೆ ಅಂಥದ್ದು ಕೇಂದ್ರ ಪುರಸ್ಕೃತ ಯೋಜನೆ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅಂಥ ಯೋಜನೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ಅವರು. ಸೊ ಅದನ್ನಷ್ಟಾದರೂ ಮಾಡಬೇಕು ಅವರು. ಮತ್ತು ಉದ್ಯೋಗ ಖಾತ್ರಿ ಇತ್ಯಾದಿಗಳ ಬಗ್ಗೆ ಅವರು ಸುಳ್ಳು ಹೇಳೋದ್ರ ಬಗ್ಗೆ ನಾವು ಹೋರಾಟಗಳನ್ನು ಮಾಡ್ತಾ, ಜಾಗೃತಿ ಸಭೆಗಳನ್ನು ಮಾಡ್ತಾ ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಯಾವುದನ್ನು ಕೂಡ ವೈಚಾರಿಕವಾಗಿ ಹೇಳಬೇಕು ಅವರು. ಕೇಂದ್ರ ರೈಲ್ವೆ ಯೋಜನೆನ ಹೆಬ್ಬಾಲೆಯಲ್ಲಿ ನಡೆದಂಥ ಸಭೆಯಲ್ಲಿ ನಮಗೂ ಅವರು ಬಹಳ ದೊಡ್ಡ ಚಕಮಕಿ ನೀಡುತ್ತೆ ಈ ವಿಷಯದಲ್ಲಿ. ಅಲ್ಲಿಂದ ಇದು ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಕೊಡಗಿಗೆ ರೈಲು ಸ್ಥಗಿತ ಆಗಿದ್ದ ಅಧಿಕೃತವಾಗಿ ಅವರೇ ಪ್ರಕಟಿಸಿದರು. ಕೊಡಗಿಗೆ ರೈಲ್ವೆ ಯೋಜನೆ ಸ್ಥಗಿತಗೊಂಡಿದೆ, ಇದು ಫೀಸಿಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಇದು ಬಹಳ ಮುಖ್ಯ ಕಾರಣ ಏನಂತೇಳಿ ನಮ್ಮ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿಕೊಡಲಿಲ್ಲ, ಭೂಮಿಯನ್ನು ನಮಗೆ ಕೊಡಲಿಲ್ಲ, ಆ ಕಾರಣಕ್ಕಾಗಿ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಯೋಜನೆಗೆ ನೀವು ಹಣ ಬಿಡುಗಡೆ ಮಾಡಬೇಕು, ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು, ಅದನ್ನು ಅಧಿಕೃತವಾಗಿ ಜಾರಿಗೆ ತರುವ ಸರ್ವೆ ಕಾರ್ಯಗಳು ಮುಗಿಸಿ ಇದೆಲ್ಲ ಮುಗಿದ ಮೇಲೆ ಪ್ರಕ್ರಿಯೆ ಇದನ್ನು ಕೂಡ ಅದ್ರ ಪಾಡಿಗೆ ಅದಾಗಿದೆ. ತಾವು ನಮ್ಮ ನಾಯಕರು ಹೇಳಿದಾಗೆ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಸಮಯಗಳೇನೂ ಬೇಕಾಗಿಲ್ಲ. ಯಾವ ಸ್ಥಳ ನಿಗದಿಯಾಗಿದೆ ಸರ್ವೆಯಲ್ಲಿ ಆ ಸ್ಥಳ ತನ್ನಿಂತಾನೇ ಸ್ವಾಧೀನ ಆಗುವಂಥ ಕಾನೂನು ನಮ್ಮಲ್ಲಿ ಜಾರಿಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ತನ್ನ ಅಸಹಾಯಕತೆನ, ತನ್ನ ಅಸಮರ್ಥತೆಯನ್ನು ಮರೆಮಾಚಿಕೊಳ್ಳೋದು ಅವ್ರಿಗೆ ಶೋಭೆ ಅಲ್ಲ, ಅದು ಘನತೆ ಅಲ್ಲ ಅವರಿಗೆ. ಸೊ ಕೈಲಾಗದಿದ್ದವ್ರು ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರೆ. ಹಾಗೆ ಕೈಲಾಗದೆ ಮೈ ಪರ್ಚ್ಕೊಳ್ಳುವಂಥ ಇಂಥ ಪ್ರವೃತ್ತಿನ ಬಿಟ್ಟು ಬೇರೆಯವ್ರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನನ ಕೈ ಬಿಡಲಿ ಅಂತೇಳಿ ಹೇಳ್ತೇವೆ. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಮುಖ ಎಚ್.ಎಂ. ನಂದಕುಮಾರ್, ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರು ಹಾಗೂ ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎ. ಹಂಸ ಪಾಲ್ಗೊಂಡಿದ್ದರು.